ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಫಸ್ಟ್ ವಿಡಿಯೋ. ಇವತ್ತು ನಾನು ನಮ್ಮ ಅಣ್ಣನ ಭೂವರಹ ಸ್ವಾಮಿ ಟೆಂಪಲ್ ಹೊರಟಿದ್ವಿ. ಬನ್ನಿ ನೀವು ಹೋಗೋಣ. ಪ್ಲೇ ಬ್ಯಾಕ್ ಸಿಂಗರು ಗಾಯ್ಸ್, ವಿಡಿಯೋ ಆಡ್ತಾ ಇದ್ದಾನೆ ಹಾಡು. ಇಲ್ಲಿ ಗಾಯ್ಸ್ ದೇವಸ್ಥಾನಕ್ಕೆ ಬರಬೇಕಾದ್ರೆ ತುಂಬಾ ಮೂರು ರೋಡ್ಗಳಿದ್ದಾವೆ, ಕನ್ಫ್ಯೂಸ್ ಆಗುತ್ತೆ. ಅದೇ ಬೋರ್ಡ್ಗಳು ಹಾಕಿರ್ತಾರೆ, ನೋಡ್ಕೊಂಡು ಬನ್ನಿ, ಬರ್ಬೋದು, ಏನಿಲ್ಲ. ಇದೇ ದೇವಸ್ಥಾನ ಗಾಯ್ಸ್, ರೀಚ್ ಆದ್ವಿ. ರೈಟ್ ನೋಡ್ಕೊಂಡು ಲೆಫ್ಟ್ ಹೇಳ್ತಾರೆ. ಇಲ್ಲಿ ಬಂದರೆ ಗಾಯ್ಸ್ ಫುಲ್ಲು ಪಾರ್ಕಿಂಗ್ಗೆ ತುಂಬ ಸ್ಪೇಸ್ ಇದೆ. ಬಂದು ಗಾಡಿ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೋದು. ಎಸ್, ಕೊನೆಗೂ ಬಂದು ದರ್ಶನ ಮಾಡ್ದೋ. ಆದರೆ ಒಳಗಡೆ ಹೋಗೋಕ್ಕಾಗಿಲ್ಲ ಗಾಯ್ಸ್, ಏನಕ್ಕೆ ಅಂದರೆ ಟೈಮ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಒಳಗಡೆ ಬಿಡಲಿಲ್ಲ, ಆಚೆ ಕಡೆಯಿಂದನೇ ದರ್ಶನ ಮಾಡ್ದೋ. ಆಮೇಲೆ ಊಟದ ಟೈಮು 1:30 3:30ವರೆಗೂ ಕ್ಲೋಸ್ ಇರುತ್ತೆ. ಆ ಟೈಮಲ್ಲಿ ನೋಡ್ಕೊಂಡು ಬನ್ನಿ. ಯಾರು ಆ ಟೈಮಲ್ಲಿ ಬಂದರೆ ಕ್ಲೋಸ್ ಆಗಿಬಿಟ್ಟಿರುತ್ತೆ, ದೇವಸ್ಥಾನಕ್ಕೆ ಬಂದು ವೇಸ್ಟ್ ಆಗಿಬಿಡುತ್ತೆ. ನಾವು ಬಂದು ಬಾಗಿಲು ತೆಗೆದಿದ್ರು, ನಾವು ದರ್ಶನ ಮಾಡ್ಕೊಂಡು ಆಮೇಲೆ ಕ್ಲೋಸ್ ಬೇರೆ ಮಾಡಿಬಿಟ್ಟಿದ್ದಾರೆ. ನೋಡಿ ತೋರಿಸ್ತೀನಿ, ಕ್ಲೋಸ್ ಆಗಿಬಿಟ್ಟೈತೆ. ಈ ಥರ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಆವಾಗ ನೀವು ಬಂದು ವೇಸ್ಟ್ ಆಗಿಬಿಡುತ್ತೆ. 3:30ವರೆಗೂ ಕಾಯಬೇಕಾಗುತ್ತೆ. ಬೆಳಿಗ್ಗೆ 8:30ಗೆ ಓಪನ್ ಆಗುತ್ತೆ, ಮಧ್ಯಾಹ್ನ 1:00ಗೆ ಊಟದ ಟೈಮ್, ಮತ್ತು ಓಪನ್ 3:30ಗೆ ಮಾಡ್ತಾರೆ. ಆಮೇಲೆ ತಿರ್ಗಾ ಸಂಜೆ 7 ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಬನ್ನಿ, ಎಲ್ರಿಗೂ ಒಳ್ಳೆಯದಾಗಲಿ. ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದರೆ, ಯಾವುದೇ ರೀತಿ ಮನೆಯದಾಗಿರ್ಬೋದು, ಜಾಗದ ವಿಚಾರದಲ್ಲಿ ಆಗಿರ್ಬೋದು, ಬಂದು ಇಲ್ಲಿ ಹೇಳ್ತಾರೆ ನಿಮಗೆ. ಕೆಲವರು ದೇವಸ್ಥಾನ ಸಿಬ್ಬಂದಿಗಳೆಲ್ಲ ಇರ್ತಾರೆ, ನೀಟಾಗಿ ಹೇಳ್ಕೊಡ್ತಾರೆ ಏನೇನು ಮಾಡಬೇಕು ಅಂತ. ಬನ್ನಿ, ಯಾವುದೇ ವಿಚಾರ ಇದ್ದರೂ ಒಳ್ಳೆಯದಾಗುತ್ತೆ. ದೇವಸ್ಥಾನದಲ್ಲಿ ದರ್ಶನ ಆದಮೇಲೆ ಗಾಯ್ಸ್, ದೇವಸ್ಥಾನದ ಲೆಫ್ಟ್ ಸೈಡ್ಗೆ, ನಮಗೆ ರೈಟ್ ಸೈಡ್ಗೆ ಅನ್ನದಾಸೋಹ ಇರುತ್ತೆ. ಊಟದ ವ್ಯವಸ್ಥೆ, ಮಂದಿರ, ಅನ್ನದಾಸೋಹ ಮಂದಿರ ಇರುತ್ತೆ. ಬಂದು ಎಲ್ಲರೂ ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗೋಣ. ಬನ್ನಿ, ಊಟ ಮಾಡೋಣ. ಕೈ ತೊಳ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೋಗೋಣ. ಎಲ್ಲ ಕ್ಲೀನಾಗಿ ಇಟ್ಕೋಬೇಕು. ಡಸ್ಟ್ಬಿನ್ ಗೋಶಾಲೆ ಗಾಯ್ಸ್ ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದಾವೆ. ನಮ್ಮ ಭೂವರಹನಾಥ ಸ್ವಾಮಿ ದೇವಸ್ಥಾನದಲ್ಲಿ ಗೋಶಾಲೆ ಕೂಡ ತುಂಬಾ ಚೆನ್ನಾಗೇ ನೋಡ್ಕೊತಾ ಇದ್ದಾರೆ. ಎಲ್ಲ ನಮ್ಮ ಚಿಕ್ಕ ಚಿಕ್ಕ ಪುಟ್ಟ ಕರುಗಳು ಕೂಡ ಇಲ್ಲೇ ಇದ್ದಾವೆ. ಮತ್ತು ದೊಡ್ಡವು ಎಲ್ಲ ಹಸುಗಳು, ಎತ್ತುಗಳು ಎಲ್ಲ ಇದ್ದಾವೆ. ಒಳ್ಳೆ ವ್ಯೂ. ಈ ಸಲ ನೀರು ತುಂಬ ಇದೆ ಅಲ್ವಣ್ಣ? ಒಳ್ಳೆ ಮಧ್ಯದಲ್ಲಿ ನೋಡಲ್ಲಿ ದ್ವೀಪ ಅದು. ನೀರು ಸುತ್ತ ಮಧ್ಯ ದ್ವೀಪ ಅದು. ನೋಡಿ ಫ್ರೆಂಡ್ಸ್, ಇದೆ. ಬಾ. ಹಾಗೆಯೇ ಭೂವರಹ ಸ್ವಾಮಿ ಟೆಂಪಲ್ ದರ್ಶನ ಮಾಡಿಕೊಂಡು ಹಿಂಗೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಬನ್ನಿ ಹೋಗೋಣ. ನೀವು ನೋಡ್ತಿರ್ಬೋದು ಹೇಗೆ ಕಾಣಿಸ್ತಿದೆ ನೋಡಿ, ವ್ಯೂ ಮಾತ್ರ ಮಸ್ತಾಗಿದೆ ಅಂದ್ಕೊಳ್ಳಿ. ಬಂದ್ವಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ. ನೋಡಿ ಹೇಗಿದೆ ವ್ಯೂ, ನೀವು ನೋಡಿ. ಒಳಗಡೆ ಫೋನ್ ಅಲೋ ಮಾಡಲ್ಲ, ನಾವು ಹೋಗಿದ್ದು ಬಂದು ನಿಮ್ಗೆ ಮತ್ತೆ ಸಿಗ್ತೀವಿ. ನೋಡಿ ಗಾಯ್ಸ್, ವ್ಯೂ ಹೇಗಿದೆ. ರೈಟ್ ಸೈಡಲ್ಲಿ ದೇವಸ್ಥಾನ, ಲೆಫ್ಟ್ ಸೈಡಿನಲ್ಲಿ ನಮ್ಮ ಕಾವೇರಿ ತಾಯಿ. ನೋಡೋದಕ್ಕೆ 2 ಕಣ್ಣು ಸಾಲದು. ಎಲ್ಲಿ ನೋಡ್ತೀರಾ ನೀರು, ಆಕಾಶಕ್ಕೂ ನೀರಿಗೂ ಗ್ಯಾಪ್ ಇಲ್ಲ ಅನ್ನೋ ಥರ ಇದೆ ವ್ಯೂ. ಹೌದಣ್ಣ, ಸೂಪರ್. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀವಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.